ಮಾರಿಗಲ್ಲು. ಇದು ದೇವರಾಜ್ ಪೂಜಾರಿ ಅವರು ಡೈರೆಕ್ಟ್ ಮಾಡಿರೋ ಸೀರೀಸ್. ಈ ಸೀರೀಸ್ ಬಂದು ಕದಂಬರು ತುಂಬಾ ಸೆಂಚುರಿಗಳಿಂದ ಆಳಿದ ಶಿರ್ಸಿಯ ಮಾರಿಗಲ್ಲು ಅನ್ನೋ ಊರಲ್ಲಿ 1990ಲಿ ಕಥೆ ನಡೆಯುತ್ತೆ. ಆ ಊರ್ನ ಸ್ಟಡಿ ಮಾಡಕ್ಕೆ ಅಂತ ಮಂಜೇಗೌಡ ಅನ್ನೋರು ಆ ಊರಿಗೆ ಬಂದಿರ್ತಾರೆ. ಅವ್ರ ಆಪೋಸಿಟ್ ಆಗಿ ಆ ಊರಿನ ದೊಡ್ಡವರು ಒಡೆಯರ್ ಅಂತ ಒಬ್ರು ಇರ್ತಾರೆ. ಆ ಒಡೆಯರ್ ಮನೆ ಕೆಲಸದವರು 3-4 ಜನ ಇರ್ತಾರೆ. ಅಲ್ಲಿ ಸಿಗೋ ಕಲ್ಲಿನ ಶಿಲಾಸನೆಗಳ ಮೇಲೆ ಕೆಲವೊಂದು ನಿಧಿಗಳು ಇಲ್ಲೇ ಸಿಗುತ್ತೆ ಅಂತ ಅದ್ರ ಮೇಲೆ ಬರ್ದೋಗಿರ್ತಾರೆ ಹಳೆಗನ್ನಡದಲ್ಲಿ. ಅದನ್ನೆಲ್ಲ ಹುಡುಕಿ ನಿಧಿನ ಪಡ್ಕೊಬೇಕು ಅಂತ ಆ ಊರಿನ ಒಡೆಯ ಆಸೆ ಪಡ್ತಾ ಇರ್ತಾನೆ. ಒಡೆಯನ ಹತ್ರ ಕೆಲಸ ಮಾಡೋ ಆ 4 ಜನಕ್ಕೂ ಅವ್ರದೇ ಆದಂತ ಕನಸುಗಳು ಕಷ್ಟಗಳು ಅವ್ರಿಗೂ ಇರುತ್ತೆ. ಅವ್ರಿಗೂ ದುಡ್ಡಿನ ಅವಶ್ಯಕತೆ ಇರುತ್ತೆ. ಅದಕ್ಕೆ ಅವರು ಆ ನಿಧಿನ ಪಡ್ಕೊಬೇಕು ಅಂತ ಇವರೆಲ್ಲ ಸೇರಿ ಹೊಡ್ತಾರೆ. ಆ ನಿಧಿನ ಅವ್ರು ಹುಡುಕಿದ್ರ ಆ ನಿಧಿನ ಹುಡುಕೋ ಟಾಸ್ಕ್ ಅಲ್ಲಿ ಅವ್ರು ಎಂತೆಂತ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ಬೇಕಿತ್ತು ಅಂತ ನೀವು ಸೀರೀಸ್ ಅಲ್ಲಿ ನೋಡ್ಬೇಕು. ಇನ್ನ ಈ ಸೀರೀಸ್ ನ ಪಾಸಿಟಿವ್ ಕಡೆ ಬಂದ್ರೆ ನನ್ಗೆ ಪರ್ಸನಲಿ ಈ ಟ್ರೆಜರ್ ಹಂಟ್ ಜಾನರ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿನ ಕ್ಯಾಸ್ಟಿಂಗು ಅಷ್ಟೇ. ಪ್ರವೀಣ್ ತೇಜ್ ಅವರು, ನೀನಾದ್ ಅವರು, ಪ್ರಶಾಂತ್ ಸಿದ್ದಿ ಅವರು, ಸೂರಜ್ ಅವರು, ರಂಗಣ್ಣ ರಘು ಅವರು, ಹಾಗೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ವರ್ಲ್ಡ್ ಬಿಲ್ಡಿಂಗ್ ಇಂದ ಹಿಡಿದು ಕ್ಯಾರೆಕ್ಟರ್ಗಳೆಲ್ಲ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು. ಕಾಮಿಡಿಗಳು ಚೆನ್ನಾಗಿ ವರ್ಕ್ ಆಗಿದೆ. ನಾನು ಇಲ್ಲಿವರೆಗೂ ಹೇಳಿದ್ದು ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ನೀವು ಈ ಸೀರೀಸ್ ನ ಟ್ರೈ ಮಾಡ್ಬೋದು. ನಂಗೆ ಪರ್ಸನಲ್ ಅನ್ಸಿದ್ದು ಇಟ್ಸ್ ಗುಡ್ ಬಟ್ ನಾಟ್ ಗ್ರೇಟ್ ಅಂತ ಅನಿಸ್ತು. ಓಕೆ, ಇದೊಂದು ಒಳ್ಳೆ ಸೀರೀಸೇ. ಈ ಸೀರೀಸ್ ನ ನೆಗೆಟಿವ್ ಬಗ್ಗೆ ಹೇಳ್ತಾ ಹೋದ್ರೆ ಇದು ನಿಮ್ಗೆ ಸ್ಪಾಯ್ಲರ್ ಅಂತಾನು ಅನ್ಸ್ಬೋದು. ಇಲ್ಲೇ ಸ್ಕ್ರೋಲ್ ಮಾಡಿ. ನಿಧಿನ ಹುಡ್ಕೊಂಡು ಹೋಗೋ ತನಕ ಚೆನ್ನಾಗಿತ್ತು. ಯಾವಾಗ ನಿಧಿ ಅವ್ರ ಕೈಗೆ ಸಿಗುತ್ತೆ ಅದು ಫುಲ್ ಈಸಿ ಆಯ್ತು. ಅವ್ರಿಗೆ ಅಲ್ಲಿನ ಚಾಲೆಂಜಸ್ ಇಲ್ಲ, ಈಸಿಯಾಗಿ ಅವ್ರಿಗೆ ಆ ನಿಧಿ ಸಿಕ್ಬಿಡ್ತು ಅಂತ ನಂಗೆ ಅನ್ಸ್ತು. ಅದಲ್ಲದೆ ಇಲ್ಲಿಂದ ನೆಕ್ಸ್ಟ್ 2-3 ಎಪಿಸೋಡ್ ಎಲ್ಲ ಫುಲ್ ಫ್ಲಾಟ್ ಆಗೇ ಇತ್ತು. ಇವ್ರೇನ್ ಕಳ್ಕೊಂತಾರೆ ನಿಧಿನ ಅವ್ರಿಗೆ ಸಿಕ್ಕಿದ್ದು ಅದು ಅವರು ಎಲ್ಲಿ ಹುಡ್ಕೋ ಪ್ರಯತ್ನನೇ ಪಡಲ್ಲ. ಅವ್ರಲ್ಲಿ ಅವರೇ ಒಬ್ರಿಗೊಬ್ರ ಮೇಲೆ ಅಲಿಗೇಷನ್ ಮಾಡ್ಕೊಂಡು ಕುತ್ಕೊಂತಾರೆ. ಇಲ್ಲಿ ಹೀಗೆ ತೋರಿಸ್ಬೋದಿತ್ತು ಅಂದ್ರೆ ಒಂದು ಕ್ಯಾರೆಕ್ಟರ್ ಇಟ್ಟು ಇವರೇ ಇದೊಂದು ಕತ್ತಿರೋ ತರ ಅವ್ರನ್ನ ಪೋರ್ಟ್ರೇ ಮಾಡಿ ಲಾಸ್ಟ್ ಅಲ್ಲಿ ರಿಯಲ್ ಟ್ರೂತ್ ಏನಂತ ಹೇಳಿ ರಿವೀಲ್ ಮಾಡ್ಬೋದಿತ್ತು. ಇನ್ನ ಲಾಸ್ಟ್ ಎಪಿಸೋಡ್ ಅಷ್ಟೇ ಎಷ್ಟು ಈಸಿಯಾಗಿ ಮುಗಿಸ್ಬಿಟ್ರು ಅಂದ್ರೆ ಹೇಳ್ಬೇಕಾಗಿರೋ ವಿಷಯ ಎಲ್ಲ ತುಂಬಾ ಇಷ್ಟೊಂದಿತ್ತು. ಅದಕ್ಕೆ ಯಾವ್ದಕ್ಕೂ ಕರೆಕ್ಟಾಗಿ ಕ್ಲೋಸರೇ ಕೊಡದೆ ಡೈರೆಕ್ಟ್ ಕ್ಲೈಮ್ಯಾಕ್ಸ್ ಹೋಗ್ಬಿಟ್ರು. ಅಲ್ಲಿ ಅವರು ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಮಾಡಿರೋ ಆ ಟ್ರೂತ್ ಅಷ್ಟೇ ಸೂಪರ್ ನ್ಯಾಚುರಲ್ ದೇವರೇ ಎಲ್ಲ ಸರಿ ಮಾಡ್ತು ಅಂತ ಹೇಳಿ ತೋರಿಸಿದ್ದಾರೆ. ಇದೇ ರೀಸನ್ ಇಂದಾನೆ ತಮಿಳಲ್ಲಿ ಬಂದಿದ್ದ ಮಾರ್ಗನ್ ಮೂವಿನು ಬ್ಲಾಕ್ ಲ್ಯಾಶ್ ಹೊಡೆದಿದ್ದು. ಅದನ್ನ ಇವರೇ ಯಾರೋ ಕಂಡುಹಿಡಿದಿರೋ ಅಂತ ಇದ್ದಿದ್ರೆ ಚೆನ್ನಾಗಿರೋದು, ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಮುಗ್ದಿರೋದು. ಈ ಸೀರೀಸ್ ನ ನೀವು ನೋಡ್ಬೇಕು ಅಂದ್ರೆ ZEE5 ಅವೈಲೇಬಲ್ ಇದೆ, ನೀವು ನೋಡಿ. ZEE5 ಅವರು ಕನ್ನಡದಲ್ಲಿ ವೆಬ್ ಸೀರೀಸ್ ತರಬೇಕು ಅಂತ ತುಂಬಾ ಅಟೆಂಪ್ಟ್ ಗಳನ್ನ ಮಾಡ್ತಿರ್ತಾರೆ. ನಾವೆಲ್ಲ ಸೇರಿ ಇದಕ್ಕೆ ಸಪೋರ್ಟ್ ಮಾಡೋಣ.